ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಥರ ಡಿಸೈನ್ನ ಯಾವ ಥರ ಹಾಕೋದು ಅಂತೇಳಿ ನೋಡೋಣ. ಬೀಡ್ಸ್ನ ಮೊದಲೇ ಥ್ರೆಡ್ಡಲ್ಲಿ ಹಾಕ್ಕೊಂಡಿರಬೇಕು. ಈ ಡಿಸೈನ್ ಹಾಕೋದಕ್ಕೆ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10. ಫಸ್ಟು ಥ್ರೆಡ್ನ ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದಮೇಲೆ ಒಂದು ಸಿಂಗಲ್ ಚೈನ್ ಹಾಕ್ಕೊಳ್ಬೇಕು. ಒಂದು ಸಿಂಗಲ್ ಚೈನ್ ಹಾಕ್ಕೊಂಡಾದಮೇಲೆ ಮತ್ತೆ ಸೇಮ್ ಲಾಕ್ ಮಾಡಬೇಕು, ಸಿಂಗಲ್ ಕ್ರೋಶ ವರ್ಕ್ ಮಾಡಬೇಕು. ನೋಡಿ, ಇವಾಗ 2 ಸಿಂಗಲ್ ಕ್ರೋಶ ಥರ ಕಾಣಿಸುತ್ತೆ ನಮಗೆ. ಟೋಟಲ್ಲು 6 ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. 3 ಆಯ್ತು. ಇವಾಗ ಇನ್ನು 3 ಸಿಂಗಲ್ ಕ್ರೋಶ, ಒಂದು ಸಿಂಗಲ್ ಚೈನ್ ಹಾಕ್ಬಿಟ್ಟು ಸಿಂಗಲ್ ಕ್ರೋಶ. ಇವಾಗ 4 ಆಯಿತು. ಒಂದು ಚೈನ್ ಹಾಕಿ ಮತ್ತೆ ಸಿಂಗಲ್ ಕ್ರೋಶ. ನೆಕ್ಸ್ಟ್ ಇವಾಗ 5 ಆಗಿದೆ. ಇನ್ನೊಂದು ಹಾಕೊಳ್ಳೋಣ. ಇನ್ನೊಂದು ಹಾಕ್ಕೊಂಡಾದಮೇಲೆ ಇವಾಗ ಒಂದು ಸಿಂಗಲ್ ಚೈನ್ ಹಾಕಿ ಇನ್ನೊಂದು ಡಿಸೈನ್ಗೋಸ್ಕರ ನಾನು ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ 7 ಬರುತ್ತೆ. ಇವಾಗ ಬೀಡ್ಸ್ನ ತೊಗೊಳ್ತಾ ಇದ್ದೀನಿ. ಈ ಥರ 6 ಬೀಡ್ಸ್ ತೊಗೊಂಡಿದ್ದೀನಿ. 6 ಬೀಡ್ಸ್ನು ಒಂದು ಸಲ ಲಾಕ್ ಮಾಡಿಕೊಂಡು ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಮತ್ತೆ ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೇಮ್ ಸೈಜ್ ಬೀಡ್ಸು. ನಾನಿಲ್ಲಿ ವೈಟ್ ಕಲರ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಗೋಲ್ಡ್ ಕಲರ್ ಅಥವಾ ಮ್ಯಾಟ್ ಫಿನಿಶ್ ಇರೋ ಬೀಡ್ಸ್ ತೊಗೋಬೋದು. ಬೀಡ್ಸಿಗೆ ಒಂದು ಸಲ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಒಂದು ಸಿಂಗಲ್ ಚೈನ್ ಹಾಕಿದ್ದೀನಿ. ಸಿಂಗಲ್ ಚೈನ್ ಹಾಕ್ಕೊಂಡಾದ್ಮೇಲೆ ನೋಡಿ, ಇವಾಗ ಲಾಸ್ಟಲ್ಲಿ ಒಂದು ಬೀಡ್ಸ್ ಆದಮೇಲೆ ನಾನು ಆ ಗ್ಯಾಪಲ್ಲಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೀಡ್ಸ್ ನಂತರ ಇರುವಂಥ ಗ್ಯಾಪಲ್ಲಿ ನಾನು ಥ್ರೆಡ್ನ ತೊಗೊಂಡು ಈ ಥರ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ 6 ಬೀಡ್ಸ್ನ ಒಂದು ಸಲ ಲಾಕ್ ಮಾಡಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಒಂದು ಸಿಂಗಲ್ ಚೈನ್ ಆದಮೇಲೆ ಮತ್ತೆ ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡಾದಮೇಲೆ ಬೀಡ್ಸಿಗೆ ಲಾಕ್ ಮಾಡಿ ಮತ್ತೆ ಒಂದು ಸಿಂಗಲ್ ಚೈನ್. ಮತ್ತು ಇವಾಗ ಲಾಸ್ಟಲ್ಲಿ ಒಂದು ಬೀಡ್ಸ್ ಇದೆಯಲ್ಲ, ಆ ಎಂಡಲ್ಲಿ ಒಂದು ಬೀಡ್ಸ್ ಆದಮೇಲೆ ಗ್ಯಾಪಲ್ಲಿ ನಾನು ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 5 ಬೀಡ್ಸ್ ಆದಮೇಲೆ ನೋಡಿ, ಈ ಥರ ಗ್ಯಾಪಲ್ಲಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ 6 ಬೀಡ್ಸ್. ಈ ಥರ 3 ಸಲ ತೊಗೊಂಡಿದ್ದೀನಿ ನಾನಿಲ್ಲಿ. ನೋಡಿ, ಇವಾಗ ಮತ್ತೆ 6 ಬೀಡ್ಸ್ನ ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದಮೇಲೆ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಮತ್ತೆ ಸೇಮ್ ಬೀಡ್ಸ್ನ ತೊಗೊಂಡಿದ್ದೀನಿ. ಬೀಡ್ಸ್ಗೆ ಒಂದು ಸಲ ಲಾಕ್ ಮಾಡಿ, ಲಾಕ್ ಮಾಡ್ಕೊಂಡಾದಮೇಲೆ ಒಂದು ಸಿಂಗಲ್ ಚೈನ್ ಮತ್ತು ಲಾಸ್ಟಲ್ಲಿರೋ ಒಂದು ಬೀಡ್ಸ್ಗೆ ನಾವು ಈ ಥರ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಲಾಕ್ ಮಾಡ್ಕೊಂಡಾದಮೇಲೆ ನಾನು ಡೈರೆಕ್ಟಾಗಿ ಇವಾಗ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಒಂದು 5 ಅಥವಾ 6 ಚೈನಷ್ಟು ಗ್ಯಾಪ್ ಬಿಟ್ಟು ಲಾಕ್ ಮಾಡಬೇಕು. ನೋಡಿ, ಇಷ್ಟು ಗ್ಯಾಪ್ ಬಿಟ್ಬಿಟ್ಟು ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ 8 ಚೈನ್ ಹಾಕ್ಕೊಳ್ತೀನಿ. 1 2 3 4 5 6 7 8 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಡಿಸೈನ್ನ ತಿರುಗಿಸ್ಕೊಳ್ತೀನಿ. ನೆಕ್ಸ್ಟ್ ಇವಾಗ 6 ಬೀಡ್ಸ್ ಆದಮೇಲೆ ಗ್ಯಾಪ್ ಇದೆಯಲ್ವ, ಆ ಗ್ಯಾಪ್ ಒಳಗಡೆಯಿಂದ ನಾನು ಥ್ರೆಡ್ನ ತೊಗೊಂಡು ಈ ಥರ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ 8 ಚೈನ್ ಹಾಕ್ಕೊಂಡು ನೆಕ್ಸ್ಟು 6 ಬೀಡ್ಸ್ ಆದಮೇಲೆ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ತೀನಿ. ಡಿಸೈನ್ ತುಂಬಾ ಸಿಂಪಲ್ಲಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದೇ ಸ್ಟೆಪ್ಪಲ್ಲೇ ಡಿಸೈನು ಫಿನಿಶ್ ಆಗುತ್ತೆ. ಮತ್ತು 8 ಚೈನ್. ಇವಾಗ ಲಾಸ್ಟಲ್ಲಿ ಥ್ರೆಡ್ನ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಲಾಕ್ ಮಾಡಿದ್ದೀನಲ್ಲ, ಆ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ನಾನಿಲ್ಲಿ ಲಾಕ್ ಮಾಡ್ತಾಯಿದ್ದೀನಿ.
ಲಾಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಡಿಸೈನ್ನ ನಾವು ಫ್ರಂಟ್ ಸೈಡಿಗೆ ತಿರುಗಿಸ್ಕೊಳ್ಳೋಣ. ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡಾದಮೇಲೆ 8 ಚೈನ್ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಒಳಗಡೆಯಿಂದ 4 ಸಿಂಗಲ್ ಕ್ರೋಶ. ನೋಡಿ ಈ ಥರ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತಗೊಂಡು ಸಿಂಗಲ್ ಕ್ರೋಶ. ಇವಾಗ 2 ಸಿಂಗಲ್ ಕ್ರೋಶ ಆಯಿತು. ಇವಾಗ ಇನ್ನೆರಡು 3 ಸಿಂಗಲ್ ಕ್ರೋಶ, 4 ಸಿಂಗಲ್ ಕ್ರೋಶ. 4 ಸಿಂಗಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕ್ಕೊಂಡು ಇಲ್ಲಿ ಪಿಕಾಟ್ ವರ್ಕ್ ಹಾಕೊಳ್ಳೋಣ. 3 ಚೈನ್ ಹಾಕಿ ಮತ್ತೆ ಸೇಮ್ 8 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ 8 ಚೈನ್ ಗ್ಯಾಪ್ ಒಳಗಡೆಯಿಂದ 4 ಸಿಂಗಲ್ ಕ್ರೋಶ. 4 ಸಿಂಗಲ್ ಕ್ರೋಶ ಹಾಕ್ಕೊಂಡಾದಮೇಲೆ ನೆಕ್ಸ್ಟು 8 ಚೈನ್ ಗ್ಯಾಪ್ ಒಳಗಡೆಯಿಂದ ಮತ್ತೆ 4 ಸಿಂಗಲ್ ಕ್ರೋಶ. 4 ಸಿಂಗಲ್ ಕ್ರೋಶ ಆದಮೇಲೆ ನೋಡಿ ಇವಾಗ ನೆಕ್ಸ್ಟ್ 8 ಚೈನ್ ಗ್ಯಾಪ್ ಇದೆಯಲ್ವ, ಆ 8 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ, 4 ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ 4 ಸಿಂಗಲ್ ಕ್ರೋಶ. ಇದೇ ಥರ ಇನ್ನೂ ಒಂದಕ್ಕೆ ಹಾಕ್ಕೊಂಡ್ರೆ ಆಯಿತು. ತುಂಬಾ ಈಸಿಯಾಗಿದೆ ಡಿಸೈನು, ಒಂದೇ ಸಲಕ್ಕೆ ಫಿನಿಶ್ ಆಗುತ್ತೆ. ಒಂದೇ ಸ್ಟೆಪ್ಪಲ್ಲೇ ನೆಕ್ಸ್ಟು ಇನ್ನೊಂದು ಸ್ಟೆಪ್ಪಲ್ಲಿ ಕುಚ್ಚನ್ನ ಕಟ್ಟಿದರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಒಂದು ಸಲ ಈ ಡಿಸೈನ್ನ ಟ್ರೈ ಮಾಡ್ಬೋದು. ವಿಡಿಯೋನ ಎಂಡ್ವರೆಗೂ ನೋಡಿದರೆ ಈ ಡಿಸೈನ್ ಪ್ರೈಸ್ ಕೂಡ ಹೇಳಿರ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂಥೇಳಿ ಎಂಡಲ್ಲಿ ತೋರಿಸಿದ್ದೀನಿ ನಾನು. ನೋಡಿ ಇವಾಗ ಒಂದು ಡಿಸೈನು ಕಂಪ್ಲೀಟ್ ಆದಮೇಲೆ ಇನ್ನೊಂದು ಡಿಸೈನ್ ಮಧ್ಯೆ ಎಷ್ಟು ಗ್ಯಾಪ್ ಬರಬೇಕು, ಕುಚ್ಚು ಹಾಕೋದಕ್ಕೆ ಎಷ್ಟು ಗ್ಯಾಪ್ ಇದೆ ಅಂಥೇಳಿ ಇವಾಗ ನೋಡೋಣ. 4 ಸಿಂಗಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಲಾಕ್ ಇದೆಯಲ್ಲ ಅಲ್ಲಿ ಥ್ರೆಡ್ನ ತೊಗೊಂಡು ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿದ್ದೀವಲ್ವ, ಆ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಹಂಗೆ ಡೈರೆಕ್ಟಾಗಿ ಬಟ್ಟೆಗೆ ಸಿಂಗಲ್ ಕ್ರೋಶ. 6 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಲಾಕ್ ಮಾಡಿರೋದನ್ನು ಬಿಟ್ಟು 6 ಸಿಂಗಲ್ ಕ್ರೋಶ ಹಾಕ್ಕೊಂಡಾದಮೇಲೆ ಕುಚ್ಚು ಕಟ್ಕೊಳ್ಳೋದಕ್ಕೆ ನಾನು 3 ಚೈನ್ ಗ್ಯಾಪ್ನ ಮಾಡಿ ನೆಕ್ಸ್ಟ್ ಮತ್ತೆ 6 ಸಿಂಗಲ್ ಕ್ರೋಶ ಪ್ಲಸ್ 7 ಡಿಸೈನ್ ಹಾಕೋದಕ್ಕೆ ಒಂದು 7 ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತು ಡಿಸೈನ್ ಇದೇ ಥರನೇ ನಾನು ಕಂಟಿನ್ಯೂ ಮಾಡಿದ್ದೀನಿ. 6 ಸಿಂಗಲ್ ಕ್ರೋಶ ಹಾಕಬೇಕು. ಆಮೇಲೆ 3 ಚೈನ್ ಗ್ಯಾಪು ಕುಚ್ಚು ಕಟ್ಕೊಳ್ಳೋದಕ್ಕೆ. ಕುಚ್ಚು ಬೇಡ ಅಂತಂದರೆ ನಾವಿಲ್ಲಿ ಸಿಂಗಲ್ ಕ್ರೋಶನ 5 ಅಥವಾ 6 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕುಚ್ಚು ಬೇಡ ಅಂತಂದರೆ, ಕುಚ್ಚು ಬೇಕು ಅಂದರೆ ಇಷ್ಟು ಗ್ಯಾಪು ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ತುಂಬಾ ಬೇಗನೆ ಫಿನಿಶ್ ಆಗುತ್ತೆ ಡಿಸೈನು. ಒಂದು ಸಲ ಟ್ರೈ ಮಾಡ್ಬೋದು. ನಾನಿಲ್ಲಿ ಒಂದು ಕುಚ್ಚನ್ನಷ್ಟೇ ಹಾಕಿರೋದ್ರಿಂದ 3 ಚೈನ್ ಗ್ಯಾಪ್ನ ಒಂದು ಸಲ ಅಷ್ಟೇ ಹಾಕ್ಕೊಂಡಿದ್ದೀನಿ. ನಿಮಗೆ 2 ಸಲ ಬೇಕು ಅಂತಂದರೆ, 2 ಕುಚ್ಚು ಬೇಕು ಅಂತಂದರೆ ನೀವು 3 ಚೈನ್ ಗ್ಯಾಪ್ನ 2 ಸಲ ಹಾಕ್ಕೋಬೋದು. 3 ಟೈಮ್ ಬೇಕು, 3 ಕುಚ್ಚು ಬೇಕು ಅಂತಂದರೆ ನೀವು 3 ಚೈನ್ ಗ್ಯಾಪ್ನ 3 ಟೈಮ್ ಹಾಕ್ಕೊಳ್ಬೋದು. ಕುಚ್ಚು ಬೇಡ ಅಂತಂದರೆ ಆ ಪ್ಲೇಸಲ್ಲಿ ಬೀಡ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಕುಚ್ಚು ಹಾಕಿದರೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ತೋರಿಸಿದ್ದೀನಿ. ನೋಡಿ ಈ ಥರ 6 ಸಿಂಗಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ 6 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದಮೇಲೆ ಸೇಮ್ ಫಸ್ಟಿಗೆ ಹಾಕಿದ್ದೀವಲ್ವ ಅದೇ ಥರನೇ ಡಿಸೈನ್ನ ಕಂಟಿನ್ಯೂ ಮಾಡಬೇಕಷ್ಟೇ. ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ನೀವು ನೋಡೋಣ. ಇವಾಗ ಕುಚ್ಚೆಲ್ಲ ಕಟ್ಟಿದ ಮೇಲೆ ಯಾವ ಥರ ಫೈನಲ್ ಲುಕ್ ಯಾವ ಥರ ಕಾಣಿಸುತ್ತೆ ಅಂತೇಳಿ ನೋಡಿ. ಈ ಥರ ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ. ನಿಮಗೆ ಇಷ್ಟೊಂದು ಬೀಡ್ಸ್ ಬೇಡ, ನಮಗೆ 6 ಬೀಡ್ಸ್ ಬೇಡ ಅಂದರೆ 1 ಬೀಡ್ಸ್ ಕೂಡ ಸ್ವಲ್ಪ ಬಿಗ್ ಸೈಜ್ ಇರೋ ಬೀಡ್ಸ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಕುಚ್ಚು ಕಟ್ಟೋದಕ್ಕೆ 150 ಎಳೆ ತೊಗೊಂಡಿದ್ದೀನಿ. ಡಬಲ್ ಮಾಡಿದಾಗ 300 ಆಗುತ್ತೆ. ಈ ಡಿಸೈನ್ಗೆ ಪ್ರೈಸ್ ಅಂತಂದರೆ 300ಇಂದ 400ವರೆಗೂ ತೊಗೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.